ಇನ್ನು ಯಾದಗಿರಿಯಲ್ಲಿ ಅಡುಗೆ ಸಿಲಿಂಡರ್ಗಾಗಿ ಪರದಾಡ್ತಿದ್ದಾರೆ. ಶಹಾಪುರ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಜನ ಕ್ಯೂ ನಿಂತಿದ್ದಾರೆ. ತಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಸಿಲಿಂಡರ್ಗಾಗಿ ಜನ ಕ್ಯೂ ಹಚ್ಚಿರೋದನ್ನ ಗಮನಿಸ್ತಾ ಇದ್ದೀವಿ. ಇದು ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಜಮಾವಣೆಗೊಂಡಿರುವಂತಹ ದೃಶ್ಯ. ನಮ್ಮ ಪ್ರತಿನಿಧಿ ಈ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇರಾನ್ ಮತ್ತು ಅಮೆರಿಕ ಮಧ್ಯದ ಯುದ್ಧದಿಂದ ಯಾದಗಿರಿ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ಗೆ ಸಹಿತ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಯಾದಗಿರಿ ಜಿಲ್ಲೆ ಶಹಾಪುರ ಪಟ್ಟಣದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಪ್ರತಿನಿತ್ಯ ಈ ಒಂದು ಶಹಾಪುರ ಪಟ್ಟಣದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬೆಳಗ್ಗೆ 4 ಗಂಟೆಗೆ ಬಂದು ಈ ಒಂದು ವಿಜಯ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ ಆ ಒಂದು ಗ್ಯಾಸ್ ಏಜೆನ್ಸಿಯ ಮುಂದೆ ನೂರಾರು ಸಂಖ್ಯೆಯಲ್ಲಿ ಜನರು ಸಾಲುಗಟ್ಟಿ ನಿಲ್ತಾರೆ. ಖಾಲಿ ಸಿಲಿಂಡರ್ಗಳು ತೆಗೆದುಕೊಂಡು ಬಂದು ಸಿಲಿಂಡರ್ ಕೊಡಿ ಅಂತೇಳಿ ಇಲ್ಲಿ ಸಾಲುಗಟ್ಟಿ ನಿಲ್ಲುವಂಥ ಕೆಲಸ ಕೂಡ ಆಗ್ತಿದೆ. ಕಳೆದ 1 ವಾರದಿಂದ ನಿರಂತರವಾಗಿ ಜನರು ಈ ಒಂದು ಏಜೆನ್ಸಿಗೆ ಬಂದು ಹೋಗ್ತಿದ್ದಾರೆ. ಆದರೆ ಇನ್ನೂವರೆಗೆ ಸಹಿತ ಇವರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತೇಳಿ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಸದ್ಯ ನನ್ನ ಜೊತೆ ಮಾತನಾಡೋಕ್ಕೆ ಈ ಒಂದು ಇಲ್ಲಿ ಸಿಲಿಂಡರ್ಗಾಗಿ ಬಂದಿರುವಂಥ ಜನರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಎಷ್ಟು ದಿನಗಳಾಯ್ತು ಬಂದು ನೀವು? ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ? ಏನಂತ ಇಲ್ಲಿ ಬಂದು? ಗಂಟೆಗೆ ಬಂದಿವಿ ಸರ್. ಇಲ್ಲಿ ಬಂದ ಮೇಲೆ ಪೊಲೀಸರು ಏನಂತಾರೆ, ಡಿ ಸಿ ಸಾಹೇಬ್ರು ಆರ್ಡ್ರ್ ಮಾಡ್ರ ನೀವು ಮನೆಗೆ ಬರ್ತದೆ ಹೋಮ್ ಡೆಲಿವರಿ ಅಂತಾರೆ ಸರ್. ಹೋಮ್ ಡೆಲಿವರಿ ಅಂದರೆ ಶಹಾಪುರ್ನಾಗ ಎಷ್ಟು ವಿಲೇಜ್ ಇದಾವೆ, ಎಷ್ಟು ವೆಹಿಕಲ್ಸ್ ಬೇಕು, ಸ್ಟಾಫ್ ನೋಡಿದ್ರೆ ಕಡಿಮೆ ಇದಾವೆ. ಯಾವಾಗ ಕೊಡ್ತಾರೆ ಸರ್? ಇನ್ನೂ 1 ತಿಂಗಳಿದ್ರು ಕೂಡ ಗ್ಯಾಸ್ ಸಿಲಿಂಡರ್ ಬರಲ್ಲ ಸರ್. ನಮ್ಗೆ ಗೊತ್ತು. ನಾವು ಏನಂದೀವಿ, ಇವತ್ತು ಬಂದೀವಿ, ಇವತ್ತು ಒಂದು ದಿವಸ ಕೊಟ್ಬಿಡ್ರಿ. ನೀವು ನಾಳೆ ಏನು ಹೋಮ್ ಡೆಲಿವರಿ ಮಾಡ್ತಿರೋ ಏನು ಮಾಡ್ತಿರೋ ಮಾಡಿರಿ, ಇವತ್ತು ತೊಂದರೆ ಕೊಡಬೇಡ್ರಿ. ನಾ ಬುಕ್ ಮಾಡಿ ಕಸು 4-5 ದಿವಸ ಆಗದ. ಸಿಲಿಂಡ್ರ್ ಕೊಡಂದ್ರೆ ಇಷ್ಟು ಕಿರಿಕಿರಿ ಮಾಡಕ್ಕೆ ಹಚ್ಚಾರ ಸರ್ ಪೊಲೀಸರು ಎಲ್ಲರೂ ಕಲ್ತು. ಇವಾಗ ಲೈನ್ ಬಂದು ಮುಂಜಾಲಿಂತ ಎಲ್ಲ ಕೆಡಿಸ್ಬಿಟ್ಟಾರ ಸರ್ ಜನರಿಗೆ. ಎಲ್ಲರಿಗೆ ಸಿಲಿಂಡ್ರಿಗೆ ತೆಗೆದು ಕಾಸು ಹೊರಗೆ ಹಾಕ್ಬಿಟ್ಟಾರ. ನಮ್ಗೆ ಸಿಲಿಂಡರ್ ಬೇಕೇ ಬೇಕು ಸರ್. ಇವತ್ತು ಇನ್ನೊಬ್ಬರು ಮಹಿಳೆಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅಮ್ಮ, ಈಗ ಬೆಳಗ್ಗೆ ಎಷ್ಟು ಗಂಟೆ ಬಂದ್ರಿ? ಈಗ ಬುಕ್ಕಿಂಗ್ ಮಾಡಿ ಎಷ್ಟು ದಿನ ಆಯಿತು? ಏನಂತಾರೆ ಇಲ್ಲಿ ಸಿಲಿಂಡರ್ ಕೇಳಿದ್ರಿ ಸರ್? ಈಗ 8 ದಿವಸದಿಂದ ರಾತ್ರಿ 3 ಗಂಟೆಗೆ ಬಂದು ಕುಂದ್ರಲಾಗ್ತೀವಿ ರೀ ಸರ್. ಇಲ್ಲಿ ಸೊಳ್ಳೆ ಕಡಿಸ್ಕೊತ 3 ಗಂಟೆಲಿಂದ ಬಂದು ಕುಂತೀವಿ. ಈಗ ಪೊಲೀಸರು ಅಂತಾರ ಒಯ್ರಿ, ಇಲ್ಲಿ ಇಡಬೇಡ್ರಿ, ಮನೆಗೆ ಕಳಿಸ್ತಿರತ್ತಾರೆ. ಈಗ 8 ದಿವಸದಿಂದ ಬರ್ಲಾಕತ್ತೀವಿ, ಯಾಕೆ ಕಳಿಸಿಲ್ರಿ ನಮ್ಗೆ? ಈಗ ಹೋಯಲ್ರಿ, ನಾವು ಸಿಲಿಂಡರ್ ಕೊಟ್ಟಾಗೆ ಹೋಗ್ತೀವಿ ರೀ. ಮಕ್ಕಳು ಮರಿ ಮನ್ಯಾಗ ಉಪವಾಸ ಕುಂದ್ರಲಾಗತ್ತೇರಿ. ಹೋಟೆಲ್ದಂದೇನು ನಾವು ಶ್ರೀಮಂತ ರೀ, ಹೋಟೆಲ್ದಂದು ತಿನ್ಲಕ್ಕ ಉಪವಾಸ ಕುಂದ್ರಲಕ್ಕ ಆಗಲ್ರಿ ನಮಗೆ. ನಾವು ಹೋಗಲ್ರಿ. ನಾವು ಇಲ್ಲಿರುವಂಥ ಸಿಲಿಂಡರ್ಗಾಗಿ ಬಂದಿರುವಂಥ ಜನರು ಹೇಳುವಂಥ ಮಾತಾಗಿದೆ. ಕಳೆದ 1 ವಾರದ ಹಿಂದೆ ನಾವು ಸಿಲಿಂಡರ್ ಬುಕ್ ಮಾಡಿದ್ವಿ, ಇನ್ನೂವರೆಗೆ ಸಹಿತ ನಮಗೆ ಮನೆಗೆ ಸಿಲಿಂಡರ್ ಬರ್ತಾಯಿಲ್ಲ. ಹೀಗಾಗಿ ನಾವು ಖಾಲಿ ಸಿಲಿಂಡರ್ ತೆಗೆದುಕೊಂಡು ಬಂದು ಇಲ್ಲಿ ಏಜೆನ್ಸಿಯ ಮುಂದೆ ನಿಲ್ತಾ ಇದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಯಾರು ಕೂಡ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಲ್ಲೋದು ಬೇಡ, ಅವರಿಗೆ ಮನೆಗಳಿಗೆ ಸಿಲಿಂಡರ್ ಪೂರೈಕೆ ಮಾಡುವಂಥ ಕೆಲಸ ಆಗುತ್ತೆ ಅಂತ ಭರವಸೆನೇ ಕೊಟ್ಟಿದ್ದಾರೆ. ಆದರೆ ಜನರು ಮಾತ್ರ ಇನ್ನೂವರೆಗೆ ಸಿಲಿಂಡರ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಖಾಲಿ ಸಿಲಿಂಡರ್ ತೆಗೆದುಕೊಂಡು ಬಂದು ಈ ಒಂದು ಗ್ಯಾಸ್ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತು ಪರದಾಡುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುತ್ತದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.